ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ ನಟ ದರ್ಶನ್ ಅವರು. ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿದ್ದಾರೆ ಕೆಡಿ ಗ್ಯಾಂಗ್. ಆಗಸ್ಟ್ 14ರ ಬೆಳಗ್ಗೆ 11 ಗಂಟೆಯ ವೇಳೆಗೆ ಸುಪ್ರೀಂ ಐತಿಹಾಸಿಕ ಆದೇಶವನ್ನ ನೀಡಿದೆ. ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ ಇದ್ದಾರೆ ಕೆಡಿ ಗ್ಯಾಂಗ್. ಒಟ್ಟು 7 ಆರೋಪಿಗಳು ಇರುವಂಥದ್ದು. ಆಗಸ್ಟ್ 14ರ ಬೆಳಗ್ಗೆ 11 ಗಂಟೆ ವೇಳೆಗೆ ಸುಪ್ರೀಂ ಐತಿಹಾಸಿಕವಾದಂತಹ ಆದೇಶವನ್ನ ನೀಡಿದೆ. ತಕ್ಷಣ ಅವರನ್ನ ಬಂಧಿಸಿ ಜೈಲಿಗಟ್ಟಬೇಕು ಅನ್ನುವಂಥ ಆದೇಶವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರುತ್ತೆ. ಸುಪ್ರೀಂ ಆದೇಶದ ಸುಳಿವಿಲ್ಲದೆ ಆಯಾಗಿದ್ರು. ದರ್ಶನ್ಗೆ ಇದೀಗ ಸಂಕಷ್ಟ ಎದುರಾಗಿದೆ. ಪರಪ್ಪನ ಜೈಲಿನಲ್ಲಿ ರಾತ್ರಿ ಎಲ್ಲ ಅವರು ನಿದ್ರೆ ಇಲ್ಲದೆ ಕಳೆದಿದ್ದಾರೆ ನಟ ದರ್ಶನ್. ಪವಿತ್ರ ಗೌಡ ಸಹ ಮಹಿಳಾ ಕೊಠಡಿಯಲ್ಲಿ ರಾತ್ರಿ ಇಡೀ ವಿಲ ಅಂತ ಹೇಳಿ ಒದ್ದಾಡಿದ್ದಾರೆ. ಸತತವಾಗಿ 8 ತಿಂಗಳಿನಿಂದಲೂ ಕೂಡ ಆರಾಮಾಗಿ ಓಡಾಟವನ್ನು ಮಾಡ್ಕೊಂಡಿದ್ರು. ಫಿಲಂ ಶೂಟಿಂಗ್ ಅಂತೆ, ಇವರು ರೆಡ್ ಕಾರ್ಪೆಟ್ ಅಂತೆ, ಜೊತೆಗೆ ಒಂದಷ್ಟು ಟೆಂಪಲ್ಸ್ಗಳು ಅಂತ ಹೇಳಿ ಕೂಡ ಓಡಾಟವನ್ನು ಮಾಡ್ಕೊಂಡಿದ್ರು. ಕಳೆದ ಡಿಸೆಂಬರ್ನಲ್ಲಿ ಇವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿರುತ್ತೆ. ಅದಾದಂತಹ ಬೆನ್ನಲ್ಲೇ ಒಂದಷ್ಟು ಶೂಟಿಂಗ್ ವಿಚಾರ ಇರ್ಬೋದು, ಅಬ್ರಾಡ್ಗೆ ಹೋಗಿದ್ರು, ಟೆಂಪಲ್ ರನ್ ಮಾಡ್ಕೊಂಡಿದ್ರು. ಇಬ್ರು ಕೂಡ ಆರಾಮಾಗಿದ್ರು. ಸೊ ಹೀಗೆ ಇದು ಬಿಡ್ಬೋದೇನೋ ಕೊನೆ ತನಕ ಅಂತ ಹೇಳಿ ಅನ್ಕೊಂಡಿದ್ರು. ಆದರೆ ಆಗಿದ್ದೇ ಬೇರೆ. ನಿನ್ನೆ ನೋಡಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಕೊಟ್ಟಿರುತ್ತೆ. ಸಂಕಷ್ಟವನ್ನು ತಂದೊಡ್ಡಿರುವಂಥದ್ದು. ಜೊತೆಗೆ ನಟ ದರ್ಶನ್ ಮತ್ತು ಅವರ ಗ್ಯಾಂಗ್ ಏನಿದೆ, 7 ಪ್ರಮುಖವಾದಂತಹ ಆರೋಪಿಗಳು ಏನಿದೆ, ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ದರ್ಶನ್, ಪವಿತ್ರ ಸೇರಿದಂತೆ 5ರನ್ನ ಈಗಾಗಲೇ ಜೈಲಿಗಟ್ಟಿದ್ದಾರೆ ಪೊಲೀಸರು. ಜಗದೀಶ್ ಮತ್ತು ಅನುಕುಮಾರ್ ಇವತ್ತು ಜೈಲು ಪಾಲಾಗ್ತಾ ಇದ್ದಾರೆ. ನೋಡಿ, ಒಟ್ಟು 7 ಜನ ಆರೋಪಿಗಳು, 17 ಜನ ಆರೋಪಿಗಳಲ್ಲಿ ಪ್ರಮುಖವಾಗಿ ಇದ್ದಂತಹ 7 ಆರೋಪಿಗಳು ಏನಿದ್ದಾರೆ ಜೈಲು ಪಾಲಾಗ್ತಾ ಇದ್ದಾರೆ. ಒಂದು ರೀತಿಯಾಗಿ ಕಳೆದ ವರ್ಷ ದರ್ಶನ್ ಪಾಲಿಗೆ ಏನೋ ಒಂದು ರೀತಿಯಾಗಿ ಅದು ಕಂಟಕವೇ ಆಗಿತ್ತು ಬಿಡಿ. ಜೂನ್ 8ನೇ ತಾರೀಕು ಏನಿತ್ತು ಅಲ್ಲಿಂದ ಶುರುವಾಯಿತು ಅವರ ಬ್ಯಾಡ್ ಲಕ್ ಅನ್ನೋದು. ಶುರುವಾಗಿದ್ದು ಜೂನ್ 8ನೇ ತಾರೀಕಿಂದ. ಅದಾದಂತಹ ನಂತರವಾಗಿ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ. 11ನೇ ತಾರೀಕು ಜಿಮ್ನಲ್ಲಿ ಆರಾಮಾಗಿ ವರ್ಕೌಟ್ ಮಾಡ್ಕೊಂಡಿದ್ರು. 20ನೇ ತಾರೀಕು ಅವರನ್ನು ಜೈಲಿಗೆ ಹಟ್ಟಲಾಗುತ್ತೆ. ಜೊತೆಗೆ ಅಕ್ಟೋಬರ್ ತಿಂಗಳಿನಲ್ಲಿಯೂ ಕೂಡ ಅರೆಸ್ಟ್ ಆದಂತಹ ನಂತರವಾಗಿ ಅವರನ್ನು ಜೈಲಿಗೆ ಹಾಕಲಾಗುತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಸಖತ್ತಾಗಿ ಟ್ರೀಟ್ಮೆಂಟ್ ತಗೊಂಡ್ರು ಅನ್ನುವಂತಹ ಕಾರಣವಾಗಿ ಬಳ್ಳಾರಿ ಜೈಲಿಗೆ ಹಾಕಲಾಗುತ್ತೆ. ಆನಂತರವಾಗಿ ಅವರು ನನಗೆ ಮೈಕೈ ನೋವು, ಅದು ನೋವು, ಇದು ನೋವು ಅಂತ ಹೇಳಿ ಇಲ್ಲ ಸಲ್ಲದಂತಹ ವಿಚಾರಗಳನ್ನು ಹೇಳ್ಕೊಂಡು ಅವರು ಮೆಡಿಕಲ್ ಗ್ರೌಂಡ್ ಮೇಲೆ ಅಕ್ಟೋಬರ್ ತಿಂಗಳಿನಲ್ಲಿ ಅವರಿಗೆ ಬೇಲ್ ಕೂಡ ಆಗುತ್ತೆ. ಅದಾದಂತಹ ಬೆನ್ನಲ್ಲೇ ಡಿಸೆಂಬರ್ನಲ್ಲಿ ಅವರಿಗೆ ರೆಗ್ಯುಲರ್ ಬೇಲ್ ಕೂಡ ಸಿಗುತ್ತೆ. ಸೊ ಅದಾದಂತಹ ಬೆನ್ನಲ್ಲೇ ನೋಡಿ ಹೈಕೋರ್ಟ್ನ ಈ ಒಂದು ಬೇಲ್ ವಿಚಾರ ಏನಿತ್ತು, ಈ ವಿಚಾರವನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಅದನ್ನು ರದ್ದು ಮಾಡಬೇಕು ಬೇಲನ್ನು ಅಂತ ಹೇಳಿ ಅರ್ಜಿಯನ್ನು ಹಾಕೊಳ್ತಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಕುಗ್ಗಿ ಹೋಗಿದ್ದಾರೆ ದಾಸ. ಕ್ವಾರಂಟೈನ್ ಸೆಲ್ನಲ್ಲಿ ನಿದ್ದೆ ಇಲ್ಲದೆ ಚಡಪಡಿಕೆಯನ್ನ ನಡೆಸ್ತಾ ಇದ್ದಾರೆ. A1 ಪವಿತ್ರ ಗೌಡ ಕೂಡ ಪರಪ್ಪನ ಅಗ್ರಹಾರ ಜೈಲು ಹಕ್ಕಿ ಆಗಿದ್ದಾರೆ. ಫ್ರೀ ಬೋರ್ಡ್ ಆಗಿದ್ರು, ಈಗ ಜೈಲು ಹಕ್ಕಿ ಇಬ್ರು ಕೂಡ. ಜೈಲಿನ ಮಹಿಳಾ ಬ್ಯಾರಕ್ನಲ್ಲಿ ಇದ್ದಾರೆ A1 ಪವಿತ್ರ ಗೌಡ. ಸದೋಷ್, ನಾಗರಾಜ್, ಲಕ್ಷ್ಮಣ್ ಕೂಡ ಜೈಲು ಪಾಲಾಗಿದ್ದಾರೆ. ದರ್ಶನ್ ಮತ್ತು ಪವಿತ್ರ ಅಲ್ಲ, ಅವರನ್ನು ಒಳಗೊಂಡಂತೆ ಇನ್ನೂ 5 ಜನ ಏನಿದ್ರು ಅವರು ಕೂಡ ಜೈಲು ಪಾಲಾಗಿದ್ದಾರೆ. ಕುಗ್ಗು ಹೋಗಿಬಿಟ್ಟಿದ್ದಾರೆ ದಾಸ. ಕ್ವಾರಂಟೈನ್ ಸೆಲ್ನಲ್ಲಿ ನಿದ್ದೆ ಇಲ್ಲದೆ ಚಡಪಡಿಕೆ ಅನುಭವಿಸ್ತಾ ಇದ್ದಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಎಸ್ ರಾಘವೇಂದ್ರ, ಪ್ರೆಸೆಂಟ್ ಅಪ್ಡೇಟ್ಸ್ ಏನಿದೆ, ಜೊತೆಗೆ ಇಬ್ರು ಕೂಡ ಇವತ್ತು ಜೈಲು ಪಾಲಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸೊ ಏನಿದೆ ಅಪ್ಡೇಟ್ಸ್ ಇವತ್ತಿನ? ಕುಸುಮ, ನಿನ್ನೆ ರಾತ್ರಿ ಸುಮಾರು 9 ಗಂಟೆ ಸಮಯದಲ್ಲಿ ಮೆಡಿಕಲ್ ಚೆಕಪ್ ಆದ ನಂತರ ನ್ಯಾಯಾಧೀಶರ ಮುಂದೆ ಅಧಿಕಾರಿಗಳು ದರ್ಶನ್ ಹಾಗೂ ಗ್ಯಾಂಗ್ ಅನ್ನ ಪ್ರೊಡ್ಯೂಸ್ ಮಾಡಿ 9 ಗಂಟೆಗೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಕರ್ಕೊಂಡ್ ಬಂದಿರುವಂತದ್ದು. ನಿನ್ನೆ ಸಾಕಷ್ಟು ದಿನಗಳಿಂದ ಮತ್ತೆ ತಮ್ಮ ಐಷಾರಾಮಿ ಜೀವನಕ್ಕೆ ಅಡ್ಜಸ್ಟ್ ಆಗಿದ್ದಂತ ದರ್ಶನ್ ಏನಿದ್ದಾರೆ, ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆಯನ್ನು ಕೂಡ ಮಾಡಿಲ್ಲ ಅಂತೇಳಿ ಒಂದು ಮಾಹಿತಿ ಲಭ್ಯವಾಗಿದೆ. ಬಹಳ ಮುಖ್ಯವಾಗಿ ಪವಿತ್ರ ಗೌಡ ಮಹಿಳಾ ಬ್ಯಾರಕ್ ನಲ್ಲಿದ್ದಾರೆ. ಜೊತೆಗೆ ದರ್ಶನ್ ಅನ್ನ ಕ್ವಾರಂಟೈನ್ ಸೆಲ್ ನಲ್ಲಿ ಹಾಕಲಾಗಿದೆ. ಕ್ವಾರಂಟೈನ್ ಸೆಲ್ ನಲ್ಲಿ ಸುಮಾರು 14 ದಿನ ಅಲ್ಲೇ ಇರ್ಬೇಕಾಗುತ್ತೆ. ಅದಾದ ನಂತರ ಅವರನ್ನ ದರ್ಶನ್ ಅವರ ಅನುಚರರು ಕೂಡ ಅವರ ಜೊತೆಯಲ್ಲಿ ಇರುವಂತದ್ದು. ಕುಸುಮ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.